ನಾನು ಕಷ್ಟ ಸುಖ ಹೇಳ್ಕೊಬಿಡ್ತೀನಿ ಇವಾಗ. ನಂದು ಪುಕ್ಕ ಕಿತ್ತೋಗಿದೆ. ಕಲಾಭಿಮಾನಿಗಳಲ್ಲಿ ನಂತಿ ಸೋನಾ ಮಸೂರಿ ಇದೆ ಇಲ್ಲ ಗೊತ್ತಿಲ್ಲ. ಏನದು ರವೆ ತಗೊಂಡಿದ್ದೀವಿ $4. ಗೈಸ್ ಅವ್ನು ಕಾಣಿಸ್ತಾವನ ಇವ್ನು ದೊಡ್ಡ ಕರ್ಬೇ ಒಂದು ಸ್ವಲ್ಪ ಕಳ್ಳ ಗೈಸ್. 10,000 ಸ್ಟೆಪ್ಪು ಶಾಪಿಂಗ್ ವರ್ಕೌಟ್. ಓಕೆ ಶಾಪಿಂಗ್ ವರ್ಕೌಟು 10,000 ಶಾಪಿಂಗ್ ವರ್ಕೌಟ್. Hi. Hello, welcome to my YouTube channel guys. Today I am going to make a new video. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮಗೆ ಆ್ಯಂಡ್ ಮೋರ್ ಓವರ್ ನಮ್ಮ ಗಂಡನಿಗೆ ಏನು ತಿನ್ಬೇಕು ಅನಿಸಿದೆ? ಮುದ್ದೆ ಚಿಕನ್ ಸಾಂಬಾರು ಹಾಕಿ ಸ್ಟೈಲ್ ಚಿಕನ್ ಸಾಂಬಾರು ತಿನ್ಬೇಕಂತ ತುಂಬ ಆಸೆ ಆಗ್ತಿದೆ. ಸೊ ಮಾಡ್ಕೊಡು ಅಂತ ಕೇಳಿದೆ, ಅದಕ್ಕೆ ನಡಿ ಗೈಸ್ ಎಲ್ಲ ನಾನೇ ಮಾಡ್ಕೊಡ್ಬೇಕು, ನೀನೇ ಮಾಡ್ಕೊಂಡು ತಿನ್ಬೇಕು. ಮುದ್ದೆ ನೀನು ತಾನೇ ಮಾಡಕ್ ಬರೋದು ನಮ್ಗೆ, ಕಲ್ತ್ಕೊಳ್ಳೋಣ. ಯಾಕೆ ಹಂಗಡ್ತಿದ್ಯಾ? ಮುದ್ದೆ ಮಾಡು ಅಂದ್ರೆ ಫುಟ್ಬಾಲ್ ಆಡ್ತಾವನೆ. ನಾವಿವಾಗ ಮನೆಯಲ್ಲಿ ರಾಗಿ ಹಿಟ್ಟೆಲ್ಲ ಇಲ್ಲ, ಸೊ ತಗೊಂಡ್ ಬರಕ್ಕೆ ಅಂತ ಅಂದ್ಬಿಟ್ಟು ಇಂಡಿಯನ್ ಸ್ಟೋರಿಗೆ ಹೋಗ್ತಿದೀವಿ. ಇಂಡಿಯನ್ ಸ್ಟೋರ್ಗೆ ಹೋಗಿ ಇಂಡಿಯನ್ ಸ್ಟೋರಲ್ಲಿ ಏನೇನು ಸಿಗುತ್ತೆ ಎಲ್ಲಾನು ತೋರಿಸ್ತೀವಿ, ನೋಡ್ತಾ ಇರಿ. ಏನಾದ್ರು ಹೇಳ್ಬೇಕಾ? ಅಂದ್ರೆ ಏನಿಲ್ಲ, ಮೀಟರ್ ಬೇಕು, ಮೀಟರ್ ಎಲ್ಲ ನಮ್ದೇನಾ? ಇವಾಗ ಬಸ್ಸಲ್ಲಿ ಹೋಗ್ತಾ ಇದೀವಿ ನಾವು. ಫಾರ್ ದ ಫಸ್ಟ್ ಟೈಮ್ ಬಸ್ ಫುಲ್ಲು ಫಿಲ್ ಆಗ್ಬಿಟ್ಟಿದೆ, ಅದು ವೀಕೆಂಡ್ ಅಲ್ಲಿ. ಸಂಡೇ ಅದು ಜನ ಮೇ ಬಿ ನಾವು ಬೇಗ ಬಂದಿದ್ರು ಅದಕ್ಕೆ ಅನ್ಸುತ್ತೆ. ಏನಿಲ್ಲ, ನಾವು ಈ ಟೈಮ್ಗೆಲ್ಲ ಬಂದಿರ್ತಿದ್ವಿ. ಕ್ರಿಸ್ಮಸ್ಗೆ ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ, ಲೈಟ್ಸ್ ಎಲ್ಲ ಹಾಕೊಂಡು. ಹೊರತಲ್ಲಿ ಇದು ಒನ್ ಆಫ್ ದಿ ಹ್ಯಾಪ್ನಿಂಗ್ ಸ್ಟ್ರೀಟು ಆ್ಯಂಡ್ ವೀಕೆಂಡು. ಎಷ್ಟೊಂದು ಜನ ಇದ್ದಾರೆ ನೋಡಿ. ನನಗೆ ಕಣ್ಣು ಕುಗ್ತಾ ಇದೆ. ಜನಸಾಗರ ಕಾಣಿಸ್ತಾನೆ ಇಲ್ಲ, ಕ್ರೌಡಲ್ಲಿ ತುಂಬೋಗ್ಬಿಟ್ಟವ್ರೆ. ಮೈಕ್ ಟೆಸ್ಟಿಂಗ್. ನಾನು ಕಾಣಿಸ್ತಿಲ್ವ ನಿಮಗೆ? ನಾವಿವಾಗ ಬಸ್ ಸ್ಟಾಪಿಗೆ ಬಂದು ಬಸ್ ಇಳ್ಕೊಂಡು ಇಂಡಿಯನ್ ಸ್ಟೋರ್ಗೆ ಹೋಗ್ತಿದ್ದೀವಿ. ನಂದು ಪುಕ್ಕ ಕಿತ್ತೋಗಿದೆ, ನನ್ನ ಮೈಕ್ದು ಪುಕ್ಕ ಕಳ್ದಾಕಿದ್ದಾನೆ ಗೈಸ್. ಏನು ಮಾಡೋಕ್ಕಾಗಲ್ಲ, ಜೋಬಾಗಿ ಇಟ್ಟಿದ್ದೆ. ಒಂದು ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ಲ. ಜವಾಬ್ದಾರಿ ಮೀನಿಂಗ್ ಏನದು? ರೆಸ್ಪಾನ್ಸಿಬಿಲಿಟಿ. ಅದು ಬೇಜಾನಿದೆ, ಇವ್ರು ಒಬ್ಬಳೇ ಇಲ್ಲ ಅಂತಿರೋದು. ಇಲ್ಲ, ನಾನು ಕಷ್ಟ ಸುಖ ಹೇಳ್ಕೊಬಿಡ್ತೀನಿ ಇವಾಗ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾಕೆ ಜವಾಬ್ದಾರಿ ಇದೆ ಅಂತ ನನಗೆ ಹೇಳಿ. ಯಾಕಿದೆ? ಇವೆಲ್ಲ ಓವರ್ ಆಯ್ತು, ಮುಂದೆ ಕೇಳು. ಮುಂದೆ ಜವಾಬ್ದಾರಿ ಬೇಜಾನಿದೆ ಅಂತೆ, ಆದರೂ ನಂದೊಂದು ಬುಕ್ಕ ಕಾಪಾಡೋಕ್ಕಾಗಿಲ್ವಲ್ಲ. ಸೊ ನಿನ್ ಬುಕ್ಕ ಅಲ್ಲ ಕಣಮ್ಮ, ಅದು ಮೈಕ್ ಬುಕ್ಕ. ಅದೇನೆ ಮೈಕ್ ಯಾಕೋ ಬರ್ತಿದೆ ಫಸ್ಟ್ ನೋಡಿರು. ಕಲಾಭಿಮಾನಿಗಳಲ್ಲಿ ನಂತಿ ಈ ಬಿಸಿಲಿನ ಬೇಗೆಯಲ್ಲಿ ನಾವಿವತ್ತು ಶಾಪಿಂಗ್ ಮಾಡಕ್ ಹೋಗ್ತಿದೀವಿ. ಬಟ್ಟೆ ಶಾಪಿಂಗ್ ಅಲ್ಲ, ಗ್ರೋಸರಿ ಶಾಪಿಂಗ್. ಕಲಾಭಿಮಾನಿಗಳಲ್ಲಿ ನಂತಿ ಈ ಬಿಸಿಲಿನ ಬೇಗೆಯಲ್ಲಿ ನಾವಿವತ್ತು ಶಾಪಿಂಗ್ ಮಾಡಕ್ ಹೋಗ್ತಿದೀವಿ. ಬಟ್ಟೆ ಶಾಪಿಂಗ್ ಅಲ್ಲ, ಗ್ರೋಸರಿ ಶಾಪಿಂಗ್. ಸೊ ನಮ್ಗೆ ವೀಕೆಂಡ್ ಬಂದ್ರೆ ಅದೊಂದು ಕೆಲಸ ಆಗ್ಬಿಡುತ್ತೆ. ಏನಂದ್ರೆ ಔಟ್ಸೈಡ್ ಬಾ, ಗ್ರಾಸರಿ ಶಾಪಿಂಗ್ ಮಾಡು, ಮನೆಗೋಗು, ಊಟ ಮಾಡ್ಕೊತೀನಿ. ಇದರಲ್ಲೇ ನಮ್ಮ ಟೈಮು ವೀಕೆಂಡ್ ಎಗರ್ಕೊಂಡು ಹೋಗ್ಬಿಡುತ್ತೆ. ಸೊ ಈಗಿರ್ತಕ್ಕಂಥ ಸಮಯದಲ್ಲಿ ನಾವು ಇಂಡಿಯನ್ ಗ್ರೋಸರಿ ಸ್ಟೋರ್ಗೆ ಹೋಗ್ತಿದೀವಿ. ಸ್ವಲ್ಪ ಮುದ್ದೆ ತಿನ್ಬೇಕಂತ ಆಸೆ ಆಗ್ಬಿಟ್ಟಿತ್ತು. ನಮ್ಮ ಧರ್ಮಪತ್ನಿಯವರು ಮುದ್ದೆ ಮತ್ತೆ ಚಿಕನ್ ಸಾಂಬಾರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹೇಳ್ದ ಇಲ್ವಂತೆ, ನಾನು ಕೇಳ್ಕೊಂಡೆ. ಅಯ್ಯೋ ನೋಡಿ ಗೈಸ್, ಇಂಡಿಯನ್ ಸ್ಟೋರಿಗೆ ಬಂದ್ವಿ. ಅಯ್ಯಯ್ಯೋ ಕಾಣಿಸ್ತಿಲ್ವಾ? ತೋರ್ಸ್ಕೊಂಬರ್ತೀನಿ. ಚಿಕ್ಕ ಇದೆ ಇಂಡಿಯನ್ ಸ್ಟೋರ್. ಒಳಗಡೆ ಹೋಗ್ಬಿಟ್ಟಿದ್ದಾನೆ, ನನ್ನ ಬಿಟ್ಬಿಟ್ಟು ಒಬ್ಬನೇ.
ನಾವು ಒಳಗಡೆ ಹೋಗ್ತೀನಿ. ಹಾಡೆಲ್ಲ ಹೇಳ್ತಾ ಇದ್ದಾನೆ. ನಾವು ಇವಾಗ ಇಂಡಿಯನ್ ಸ್ಟೋರ್ ಒಳಗಡೆ ಬಂದ್ವಿ. ನೋಡಿ ಫುಲ್ ಇದೆಲ್ಲ ತಿಂಡಿ ಸೆಕ್ಷನ್, ಕುರುಕಲು ತಿಂಡಿಗಳು. ಇಲ್ಲೆಲ್ಲನೂ ಈ ಚಪಾತಿ ಹಿಟ್ಟು ಅದೆಲ್ಲ ಇದೆ. ಅದೆಲ್ಲ ಫ್ರೋಸನ್ ಐಟಮ್ಸ್ ಇದೆ. ಹಿಂದೆಗಡೆ ಫ್ರೋಸನ್ ಐಟಮ್ಸು ಏನೋ ನೋಡ್ತಿದ್ದಾನೆ. ನೋಡಿ ಬೆಲ್ಲ ಇದೆ. ಬೆಲ್ಲ ನಂಗೆ ಗೊತ್ತಿಲ್ಲ, ಎಲ್ಲೆಲ್ಲೋ ಮಾಡ್ತಾರೋ ವಿಡಿಯೋ ಮಾಡೋಕ್ಕೆ ಅಂತ. ಇದೆಲ್ಲ ಅಕ್ಕಿ, ಇದೆಲ್ಲ 25 kg. 25 kgಲಿ ಸೋನ ಮಸೂರಿ ಇದೆ, ಇಲ್ಲ ಗೊತ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತುಪ್ಪಗಳಿದೆ. ಇದು 500 mlಗೆ $11 ಇದೆ, ಅಂದರೆ 570 rupees, ಅರ್ಧ ಲೀಟ್ರ್ GRB ತುಪ್ಪ. ಇದು ನಮ್ಮ ಬೆಣ್ಣೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಪೂಜೆ ಸಾಮಾನು, ಪೂಜೆ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಇದೆ. ಏನು ಬೇಕು ಅದನ್ನ ತಗೋಬೋದು. ನನಗೆ ನಾಚಿಕೆ ಆಗ್ತದೆ ವಿಡಿಯೋ ಮಾಡೋಕ್ಕೆ. ಆಯ್ತು, ಆಮೇಲೆ ನೋಡಿ ಗೈಸ್, ಎಷ್ಟು ದುರಾಂಕಾರ ಇವನಿಗೆ, ಎಲ್ಲ ಬಿಸಾಕ್ತಾರೆ. ಕಲ್ಲಕ್ಕಿ, ಇದು ಫ್ರೈಡ್ ಆನಿಯನ್ಸು ಬಿರಿಯಾನಿಗೇನಂತೂ ಬೇಕಂದರೆ. ಇದು ರಾಗಿದು ಹಪ್ಪಳಮ್ಮ. ನೋಡಿ, ಮೆಣಸಿನ್ಕಾಯಿ, ಬಿರಿಯಾನಿ ಪೌಡರ್ ಬೇಕು. ಎಸ್, MDH. ಗೈಸ್, ನಾನು ಹೇರ್ ಕಟ್ ಮಾಡಿರೋದು ಹೆಂಗಿದೆ ಕಮೆಂಟ್ ಮಾಡಿ, ನಂಬಿ. ನಾನು ಬೇಕಂದ್ರೆ ವಿಡಿಯೋ ಹಾಕ್ತೀನಿ ಗೈಸ್, ನಿಮ್ಗೆ ಬೇಕಿದ್ರೆ ಕೇಳಿ. ನಾನು ಹೇರ್ ಕಟ್ ಮಾಡಿರೋದು ಅದು ಮೊಘಲ್. ನಿಮಗೆ ಹೇಳಿದಷ್ಟು ಮಾಡು, ಬರೀ ಚಿಕನ್ ಬಿರಿಯಾನಿ ಆಚಿದು. ನೋ ಕಾಮೆಂಟ್ಸ್. ಇಲ್ಲ ಸರ್, ಬಿರಿಯಾನಿ ಇದೆ, ಚಿಕನ್ ಮಸಾಲ ಐತೆ, ದಿಂಡಿಗಲ್ ಬಿರಿಯಾನಿ ಇದೆ, ಕಂಟ್ರಿ ಚಿಕನ್ ಬಿರಿಯಾನಿ ಇದೆ, ಬಿರಿಯಾನಿ ಮಸಾಲ. ಮೈಕಲ್ಲಿ ಬ್ಯಾಟ್ರಿ ಖಾಲಿ ಆಗಿಬಿಟ್ಟಿದೆ, ಬಟ್ ಸ್ಟಿಲ್ ಮೈಕ್ ವರ್ಕ್ ಆಗ್ತಿದೆ ಅಂತ ಅಂದ್ಕೊಂಡು ಆಲ್ಮೋಸ್ಟ್ 90% ಆಫ್ ದ ವಿಡಿಯೋನ ಹಂಗೆ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಮನೆಗೆ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಮೈಕಲ್ಲಿ ಬ್ಯಾಟ್ರಿನೇ ಇಲ್ಲ, ನಾವು ರೆಕಾರ್ಡ್ ಮಾಡಿರೋದು ಯಾವುದು ರೆಕಾರ್ಡೇ ಆಗಿಲ್ಲ ಅಂತ ವಾಯ್ಸು. ಮೈಕ್ನಲ್ಲಿ ಚಾರ್ಜ್ ಖಾಲಿಯಾಗಿದೆ ಅನ್ನೋ ಯೋಚನೆನೂ ಇಲ್ಲದೆ ಯಾವ ರೇಂಜಿಗೆ ಮೈಕ್ ಹಿಡ್ಕೊಂಡು ಮಾತಾಡ್ತೀರೋ ನೋಡಿ. ಆಲ್ಮೋಸ್ಟ್ ವೀಡಿಯೋನ ಮೈಕ್ ಹಿಡ್ಕೊಂಡು ಮಾತಾಡಿದ್ದಾಳೆ, ಬಟ್ ಒಂದು ರೆಕಾರ್ಡ್ ಆಗಿಲ್ಲ, ಯಾವ ವಾಯ್ಸು ರೆಕಾರ್ಡ್ ಆಗಿಲ್ಲ. ಏನದು? ಕಡಲೆಕಾಳು. ಇದು ನನ್ನ ಡೆಡಿಕೇಶನ್ ಅಂತ ಅಂದರೆ, ಆ ವಿಡಿಯೋನ ವಾಯ್ಸ್ ಓವರ್ ಕೊಟ್ಟಿನಾದರೂ ನಾನು ಅದಕ್ಕೆ ಜೀವ ಬರ್ಸ್ತಿದ್ದೀನಿ. ಮುಖಿ ಚಿತ್ರ ಆಗಕ್ಕಂತೂ ಬಿಡ್ತಾ ಇಲ್ಲ. ನೋಡಿ ಕಲ್ತ್ಕೊ. ನಾನು ಇಂಡಿಯನ್ ಸ್ಟೋರ್ ಅಂದರೆ ಇಂಡಿಯಾದಲ್ಲಿರೋ ಎಲ್ಲ ಸ್ಟೋರಲ್ಲಿರೋ ಎಲ್ಲ ಗ್ರೋಸರಿನೂ ಸಿಗುತ್ತೆ, ಬಟ್ ಇಂಡಿಯನ್ ಪ್ರೈಸಲ್ಲಿರಲ್ಲ ಅಷ್ಟೇ, ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಅಫ್ಕೋರ್ಸ್ ಇಲ್ಲಿದಲ್ವಾ, ಇಲ್ಲಿ ಪ್ರೈಸಲ್ಲಿ ಇರೋದು ಇಂಡಿಯನ್ ಪ್ರೈಸ್. ಅದನ್ನು ಟಿಕೆಟ್ ಎಲ್ಲ ತಗೊಂಡು ಬರಬೇಕಲ್ಲ, ಸೊ ಪ್ರೈಸ್ ಜಾಸ್ತಿ ಆಗಿರುತ್ತೆ ಅಷ್ಟೇ. ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋ ಜಾಗ ಸಿದ್ದನ್ ಫೇವ್ರೇಟ್ ಆಗಿರೋ ಪೆಪ್ಪರ್ಮೆಂಟ್. ನೋಡ್ಕೊಳ್ಳಿ ಎಲ್ಲರೂ. ಆದರೆ ನಾವು ಮನೆಗೆ ತಗೊಂಡು ಬಂದಿಲ್ಲ, ಅದೆಲ್ಲ ನಾಟ್ ಅಲೌಡ್ ನಮ್ಮ ಮನೇಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪೆಪ್ಪರ್ಮೆಂಟ್ ಇಸ್ ನಾಟ್ ಅಲೌಡ್. ಸ್ನ್ಯಾಕ್ಸ್ ನಾಟ್ ಅಲೌಡ್. ತಿಂಡಿಗಳು, ನಿನ್ನ ಕುರುಕುಲ ತಿಂಡಿ ನಾಟ್ ಅಲೌಡ್. ಜೋಕ್ಸ್ ಅಪಾರ್ಟ್, ಈ ಇಂಡಿಯನ್ ಸ್ಟೋರಲ್ಲಿ ನಮಗೆ ಇಂಡಿಯಾದಲ್ಲಿ ಏನೇನು ಸಿಗ್ತಿತ್ತು, ಮೋಸ್ಟ್ ಆಫ್ ದಿ ಗ್ರೋಸರಿ ಐಟಮ್ಸು ಇಲ್ಲೂ ಸಿಗ್ತಿತ್ತು. ಸೊ ಚೆನ್ನಾಗಿದೆ ಸ್ಟೋರು. ನಾನು ನೋಡಿರೋ ಮಟ್ಟಿಗೆ ಒಂದಷ್ಟು ಸ್ಟೋರ್ಸ್ ನೋಡಿದ್ದೀನಿ,
ಅದರಲ್ಲಿ ಇದೂ ಒಂದು ಚೆನ್ನಾಗಿರೋ ಸ್ಟೋರ್. ಎಷ್ಟು ನೋಡಿದ್ದೀವ? ಒಂದು 3. ಅದೂ ಒಂದಷ್ಟು ಅಂತಲೇ ಆಗೋದು. ಕೊನೆಗೂ ನಮ್ಮ ಯಜಮಾನ್ರು ಮುದ್ದೆ ತಿನ್ನೋ ಬಯಕೆ ತೀರ್ಸೋಕ್ಕೆ ರಾಗಿ ಹಿಟ್ಟು ಸಿಕ್ತು. ಅದರಲ್ಲೂ ಬೇಜಾನ್ ವೆರೈಟೀಸ್ ಆಫ್ ರಾಗಿ ಹಿಟ್ಟಿತ್ತು. ನನಗಿದೆ ಫಸ್ಟ್ ಟೈಮ್ ಗೊತ್ತೇ ಆಗಿರಲಿಲ್ಲ ನನಗೆ ಇಷ್ಟು ಅಂದರೆ ವೆರೈಟೀಸ್ ಇರುತ್ತೆ ರಾಗಿ ಹಿಟ್ಟಲ್ಲೂ ಅಂತ. ಸೊ ಯಾವುದೋ ಒಂದು ತೊಗೊಂಡು ಬಂದ್ವಿ. ಇದು ಲಾಸ್ಟ್ ಟೈಮು ತೊಗೊಂಡು ಬಂದಿದ್ವಿ. ಸೊ ಅದನ್ನೇ ತೊಗೊಂಡ್ವಿ. ಏನದು ರವೆ ತೊಗೊಂಡಿದ್ದೀವಿ. $4. ಕಡಲೆ ಮಿಠಾಯಿಯನ್ನು ಸಿಕ್ಕಿದ್ದೀನಿ. ಬಟ್ ಕರಿತಾ ಉಂಟು, ಯು ಆರ್ ನಾಟ್ ಅಲೌಡ್. ಆಸೆ ಆಗ್ತಾ ಉಂಟು. ಬಟ್ ಮತ್ತೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅಷ್ಟೇ. ಏನಂದರೆ ಗೈಸ್, ನಮಗೆ ಪಾಪ ಆ ಸ್ಟೋರ್ ಓನರು ಪರ್ಮಿಷನ್ ಕೊಟ್ಟಿದ್ರು ವೀಡಿಯೋ ಮಾಡ್ಕೊಳ್ಳಿ ಅಂತ. ನಾನು ಖುಷಿಯಾಗಿ ವೀಡಿಯೋ ಮಾಡೋಣ ಅಂತ ಬಂದೆ. ನೋಡಿದ್ರೆ ವೀಡಿಯೋನೇ ಆಗಿಲ್ಲ. ವೀಡಿಯೋ ಆಗಿದೆ, ರೆಕಾರ್ಡೇ ಆಗಿಲ್ಲ. ರೆಕಾರ್ಡ್ ಆಗಿದೆ, ವಾಯ್ಸೇ ಬಂದಿಲ್ಲ. ಅದು ಅವ್ನು ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ. ನಾವು ಫ್ರೋಝನ್ ಸೆಕ್ಷನ್ಗೆ ಬಂದಿದ್ದೀವಿ. ಇಲ್ಲೇ ನಾನು ಸಿಗುತ್ತೆ ತೋರಿಸ್ತೀನಿ. ವಾಟ್ ಇಸ್ ದಿಸ್? ಸಮೋಸ. ಹೆಸರು ಆಲ್ರೆಡಿ. ಸೊ ಮಿಸ್ ಮಾಡ್ಕೊತೀನಿ ಅದು. ಬೇಡ. ಇಲ್ಲಿ ನೋಡಿ, ಇಲ್ಲೆಲ್ಲ ತೆಂಗಿನಕಾಯಿ ಮತ್ತು ಹಲಸಿನಕಾಯಿ ಸಿಗುತ್ತೆ. ಮ್ಯಾಂಗೋ, ಗ್ರೇಟೆಡ್ ಕೋಕೋನಟ್, ಬಾಕ್ಸೈಟ್, ಆ್ಯಂಡ್ ವಿ ಹ್ಯಾವ್ ಲಾಟ್ ಮೋರ್. ತುಂಬ ಅಂದರೆ ಡಿಫ್ರೆಂಟ್ ಬ್ರ್ಯಾಂಡ್ಸಲ್ಲೆಲ್ಲ ಇರುತ್ತೆ. ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬೋದು. ಪ್ರೈಸಿಂಗ್ ಇರುತ್ತೆ. ಕಡಲೆ ಬೀಜ ಇದೆ ಇಲ್ಲಿ. ಇದೆಲ್ಲ ಫ್ರೋಝನ್ ಐಟಮ್ಸ್. ಕೊಂಡಿರೋದೇ ಇಷ್ಟು ವಯಸ್ಸು ಇಂಡಿಯನ್ ಸ್ಟೋರಿಂದ ತಗೊಂಡು ಮನೆಗೆ ಹೋಗ್ಬೇಕು. ಇವಾಗ ಎಲ್ಲಿದೆಯಾ? ಬಿಸಿಲು ಗೈಸ್. ಇವಾಗ ಇಂಡಿಯನ್ ಸ್ಟೋರಲ್ಲೆಲ್ಲ ಗ್ರೋಸರೀಸ್ ತೊಗೊಂಡು ಚಿಕನ್ ತೊಗೊಂಡು ಬರೋಕ್ಕೆ ಅಂತ ಹೋಗ್ತಿದ್ದೀವಿ. ಚಿಕನ್ ತೊಗೊಂಡು ಹೋಗಿ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡಿ ತಿಂದು ಹೋಯ್ತು. ಏನಾಯ್ತು? ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡಿ ತಿಂದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಹೇಳ್ತಾನೆ, ಹೇಳಿದೆ ಹೇಳು 3 ಸತಿ. ಗೈಸ್ ಅವ್ನು ಕಾಣಿಸ್ತಾವನ ನೋಡಿದ್ದೀನಿ. ನೋಡಿ ಇವಾಗ ಹುಡ್ಕಾಡಿಸ್ತೀನಿ ಅವಳನ್ನ, ಗ್ಯಾರಂಟಿ. ಹೊರಗಡೆ ಬಂದಾಗ ಬೇಕವೆಲ್ಲ. ಹಾಗೆ ಎಷ್ಟು ತಗೊಂಡಾಯ್ತು. ಇವಾಗ ಚಿಕನ್ ತಗೊಳ್ಬೇಕು. ಚಿಕನ್ ತಗೊಬರಕ್ಕೆ ಹೋಗೋಣ. ಇವಾಗ ತುಂಬ ಬಿಸಿಲಿದೆ ಔಟ್ ಸೈಡು. ಸೊ ನೋಡಿ ಹೆಂಗೆ ಆಡ್ತದೆ ಸುಮ್ಮನೆ. ಇವಾಗ ನಾವು ಚಿಕನ್ ತಗೊಬರಕ್ಕೆ ಹೋಗ್ತಿದ್ದೀವಿ. ಸೇಮ್ ರಿಪೀಟೆಡ್ ಸೆಂಟೆನ್ಸು ಹೊಡಿತಿದ್ದೀವಿ. ಹೊಡೆದು ತಲೆ ಕೆಡಿಸ್ಬಿಡ್ತಾ ನನಗೆ. ಇವ್ರು ಮಾತ್ರ ಜನಗಳು ಮಾತ್ರ ಹಂಗೆ ಅನ್ಕೊಂಡಿರ್ತಾರೆ. ನಿಮ್ಮ ಗಾಯ್ಸ್ ಎಲ್ಲ ಏನು ಅನ್ಕೊಂಡಿರ್ತಾರೆ ಅಂದರೆ, ಇವ್ರೇನು ಗುರು ಬರೀ ಗ್ರಾಸರಿ ಸ್ಟೋರ್ದೇ ಹಾಕ್ತಾ ಇರ್ತಾರೆ, ಬೇರೆದೇನು ಹಾಕಲ್ಲ ಅಂತ. ನಾವು ಗ್ರಾಸರಿದೆ ಏನು ಹಾಕ್ತಿಲ್ಲ. ಬೇರೆ ಏನಂತಾರೆ, ವ್ಲಾಗ್ಸ್ನು ಹಾಕ್ತಿದ್ದೀವಿ, ಬೇರೆ ವ್ಲಾಗ್ಸ್ನು ಮಾಡ್ತಿದ್ವಿ. ಬಟ್ ನಮ್ಮದು ಎಲ್ಲ ವೀಕೆಂಡ್ಸೂ ಗ್ರೋಸರಿ ಸ್ಟೋರಿಂದನೇ ಸ್ಟಾರ್ಟ್ ಆಗೋದು. ಸೊ ಅದು ನಮ್ದಲ್ಲ ಪ್ರಾಬ್ಲಮ್. ನಂದು ಅರ್ಥ ಮಾಡ್ಕೋತಾರೆ. ಅಂದ್ರೆ ನಮ್ಮದು ಅಂದರೆ ನಾನು ನೀನೇ, ಇನ್ಯಾರು ಬರ್ತಾರೆ? ನಂದಲ್ಲ ಪ್ರಾಬ್ಲಮ್ ಅಂದರೆ ನಮ್ದಲ್ಲ ಅಂದಿದ್ದು ನಾನು. ಇಲ್ಲ, ಇನ್ನು ಮುಂದೆ ಸಿಗ್ನಲ್ ಅದು ನನ್ನ ಹತ್ರ ಎಲ್ಲ ಡಬಲ್ ಕೆಲಸ ಮಾಡಿಸೋದಂದ್ರೆ ಇವರೇ ಅಂದರೆ ಇವರೇ.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕರ್ಬೇವಿನ ಸೊಪ್ಪು ಅಂತ ಕರ್ಬೇವಿನ ಸೊಪ್ಪು ಅಂತದು. ಅಲ್ಲ ಯಾರು ಗೊತ್ತು ಬೀದಿಲಿ ಹಾಕಿರ್ತಾರೆ. ರೋಸ್ ಮೇರಿ ಸಿಗಲ್ವಾ ಇಲ್ಲಿ ರೋಡಲ್ಲಿ? ರೋಸ್ ಮೇರಿ ಸಿಗುತ್ತೆ ಮತ್ತೆ ಅಂದ್ರು ಇವ್ನು ದೊಡ್ಡ ಕರ್ಬೇವಿನ ಸೊಪ್ಪು ಕಳ್ಳ ಗೈಸ್. ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ 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 ಅವೆಲ್ಲ ರಿವೀಲ್ ಮಾಡಬಾರ್ದು. ಸೊ ನಿಜ ಇವ್ನು ಕರ್ಬೇವಿನ ಸೊಪ್ಪು ಕಳ್ಳನೇ. ಅದು ಸೂಜಿ ಕೇಳಿದೆ ಬೇಡ ಅಂದವನು. ಸರಿ ಆಯ್ತು ನಾನು ಯೂಸ್ ಮಾಡ್ಕೊಳ್ತೀನಿ. ಹಾಂ ಇದು ಕರ್ಬೇವಿನ ಸೊಪ್ಪು ಗ್ಯಾರಂಟಿ. ನಾನು ಕರ್ಬೇವಿನ ಸೊಪ್ಪು ನಡೆ ಕರಿಬೇವಿನ ಸೊಪ್ಪು ಇಲ್ಲಿ ಸಿಕ್ಕಂಗಿದ್ರೆ ಶಾಪಲ್ಲೇ ಕೆಡ್ತಿದ್ರು. ನಾವು ಯಾಕೆ ಹಿಂಗೆ ನಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ನಮ್ದೊಂದು ರೂಲ್ ಇದೆ. ಏನಂದರೆ ಈ ನಡೆ 10,000 ಸ್ಟೆಪ್ಸು. ಶಾಪಿಂಗ್ ವರ್ಕೌಟ್ ಅಂತ ಇದೆ ಕಾಲೇಜ್. 10,000 ಸ್ಟೆಪ್ಪು ಕಾಲ್ಡ್ ಶಾಪಿಂಗ್ ವರ್ಕೌಟ್. ಓಕೆ ಶಾಪಿಂಗ್ ವರ್ಕೌಟು 10,000 ಶಾಪಿಂಗ್ ವರ್ಕೌಟ್. ಎರಡು ಒಂದೇ ಎಲ್ಲ ಒಂದೇ. ತರಕಾರಿ ಗ್ರಾಸರಿ ಶಾಪಿಂಗ್ ವರ್ಕೌಟ್. ಇರಿಟೇಟ್ ಮಾಡ್ತಾನೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ನಾವಿವಾಗ ಇಂಡಿಯನ್ ಸ್ಟೋರಲ್ಲಿ ಎಲ್ಲ ಶಾಪಿಂಗ್ ಮುಗಿಸಿ ಮನೆಗೆ ಹೋಗ್ತಿದ್ವಿ. ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾರೆ. ಸೊ ನಾವು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಬಾಯ್ ಬಾಯ್.